ನಮಗಿಂತ ಹೆಚ್ಚಾಗಿ ಅಭಿಮಾನಿಗಳ ಬಳಗದವರು ಭಾಳ ಅರ್ಥಪೂರ್ಣಕವಾಗಿ ಧ್ರುವಣ್ಣ ಸಾಹೇಬ್ರ ಹುಟ್ಟುಹಬ್ಬ ಇರ್ಬೋದು, ಅವ್ರ ಹೆಸರಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇದೇನು ಮೊದಲನೇದಾಗಿ ಅವ್ರು ತೀರೋದ್ಮೇಲೆ ಅಭಿಮಾನಿಗಳ ಬಳಗ ಮಾಡ್ಕೊಂಡಿಲ್ಲ. ಮುಂಚೆನೂ ಧ್ರುವಣ್ಣ ಸಾಹೇಬ್ರು ಇದ್ದಾಗಿಂದ ಕೂಡ ಅಭಿಮಾನಿಗಳ ಬಳಗವನ್ನು ಮಾಡಿಕೊಂಡು ಅವ್ರ ಹುಟ್ಟುಹಬ್ಬ ಇರ್ಬೋದು, ಮಕ್ಕಳಿಗೆ ಓದಿಸೋದಿರ್ಬೋದು, ಮತ್ತು ಗೌರ್ಮೆಂಟ್ ಕೆಲವೊಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜ್ಗೆ ದುಡ್ಡು ಕೊಡೋದಾಗಿರ್ಬೋದು, ಕೆಲವೊಂದು ಕೇಸ್ಗಳು ಪೊಲೀಸ್ ಸ್ಟೇಷನ್ ಕೇಸು, ಕೋರ್ಟ್ ಕೇಸ್ಗಳಲ್ಲೂ ಕೂಡ ಅಭಿಮಾನಿಗಳ ವರ್ಗದವರು ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನರಸಿಂಹಣ್ಣ ಅವರು ಎಲ್ಲರನ್ನೂ ಕಟ್ಕೊಂಡು, ಅದರಲ್ಲಿ ಧ್ರುವಣ್ಣ ಸಾಹೇಬ್ರ ಅಭಿಮಾನಿಗಳ ಬಳಗದಲ್ಲಿ ಎಲ್ಲ ಸಮಾಜದ ವರ್ಗದವರು ಕೂಡ ಇದ್ದಾರೆ. ಒಂದೇ ಸಮಾಜಕ್ಕೆ ಸೀಮಿತವಾದಂಥ ವ್ಯಕ್ತಿ ಅವರಲ್ಲ. ಯಾಕಂದರೆ ಅವರ ಹೆಸರಿನಲ್ಲಿ ಅಭಿಮಾನಿಗಳ ಬಳಗನ ಮಾಡಿಕೊಂಡು ಎಲ್ಲ ವರ್ಗದವ್ರನ್ನ ಅದರಲ್ಲಿ ಸೇರಿಸ್ಕೊಂಡು ಕೆಲಸ ಮಾಡಿದವ್ರು ಸುಲಭ ಅಲ್ಲ. ಇವತ್ತು ಒಂದು ಉತ್ತಮವಾದಂತೆ ಬೇರೆ ಬರ್ತಡೇಗಳಲ್ಲಿ ನಾವು ನೋಡಿರ್ತೀವಿ, ಸಾಕಷ್ಟು ಬರ್ತಡೇಗಳಲ್ಲಿ ಕೇಕ್ ಕಟ್ ಮಾಡ್ತೀವಿ, ಸ್ಟಾರ್ ಹೋಟೆಲ್ಗಳಲ್ಲಿ ಬರ್ಡೇಗಳನ್ನ ಮಾಡ್ಕೋತೀವಿ. ಅದು ಈ ರೀತಿ ಜನಗಳ ಮಧ್ಯ ನಿಂತು ಅವ್ರಿಗೆ ಏನೇನು ಮೂಲಭೂತ ಸೌಕರ್ಯವನ್ನು ಕೊಡಬೇಕು. ಯಾಕಂದರೆ ವಿಕಲಚೇತಕರಿಗೆ ಅವ್ರಿಗೆ ಏನು ವೀಲ್ ಚೇರ್ಗಳಾಗಿರ್ಬೋದು, ಜೊತೆಗೆ ಟೈಲರಿಂಗ್ ಮಿಷಿನ್ಸು ಎಲ್ಲ ತಾಯಂದಿರಿಗೆ ಹಲವಾರು ಕಿಟ್ಗಳು, ಈ ಥರದ ಗಿಡ ಕೊಡೋದು, ಈ ಥರ ಹಲವಾರು ಕಾರ್ಯಕ್ರಮಗಳನ್ನೂ ಕೂಡ ಮಾಡ್ಕೊಂಡು ಬರ್ತಾಯಿದ್ದೀವಿ. ಎರಡೂ ತಾಲೂಕಲ್ಲೂ ಕೂಡ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಸಾವಿರಾರು ಜನ ಇವತ್ತು ವಾಲಂಟ್ರಿಯಾಗಿ, ಇದು ಯಾರಿಗೂ ನಾವು ದುಡ್ಡು ಕಾಸು ಕೊಟ್ಟು ಕರೆಯೋದಲ್ಲ, ವಾಲಂಟ್ರಿಯಾಗಿ ಎಲ್ಲರೂ ಕೂಡ ಅವರ ಸ್ವತಃ ಅವರ ಅಭಿಮಾನಿಗಳ ಬಳಗದಿಂದ ಜನಗಳು ಅಷ್ಟೇ, ಇಲ್ಲಿ ಯಾರಿಗೂ ಕೂಡ ನಾವು ಫೋರ್ಸಾಗಿ ಬರಲೇಬೇಕು ಬನ್ನಿ ಅಂತಲೂ ಕೂಡ ಯಾರಿಗೂ ಇಲ್ಲ. ಅವ್ರಿಗೆ ವಿಚಾರ ಗೊತ್ತಿದ ತಕ್ಷಣ ಎಲ್ಲ ಹಳ್ಳಿಗಳಿಂದ ವೆಹಿಕಲ್ಗಳನ್ನ ಮಾಡ್ಕೊಂಡು ಬಂದು, ಯಾಕಂದರೆ ಧ್ರುವಣ್ಣ ಸಾಹೇಬರು ಪ್ರತಿಯೊಂದು ಗ್ರಾಮಕ್ಕೂ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವ್ರು ಸಹಾಯನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಸೇವೆ ಅಪಾರವಾದಂಥ ಸೇವೆ. ಯಾಕಂದರೆ ಅವರು ಕೂಡ 30-35 ವರ್ಷ ಹಿರಿಯ ರಾಜಕಾರಣಿ. ಅವರು ಕೂಡ 2 ಬಾರಿ ಸಂಸದರಾಗಿ, 2 ಬಾರಿ ಶಾಸಕರಾಗಿ, ಕಾರ್ಯಾಧ್ಯಕ್ಷರಾಗಿ ಸೇವೆಯನ್ನು ಮಾಡಿದಂಥವ್ರು. ಇಡೀ ಚಾಮರಾಜನಗರ ಭಾಗದಿಂದ ಬೀದರ್ವರೆಗೂ ಕೂಡ ಅವ್ರದ್ದೇ ಆದಂಥ ಒಂದು ಹೆಸರು ಮತ್ತು ಛಾಪನ್ನು ಮೂಡಿಸೋಂಥ ವ್ಯಕ್ತಿ. ಯಾವುದೇ ಬೈ ಎಲೆಕ್ಷನ್ಗಳಲ್ಲಾಗಲಿ ಅವ್ರನ್ನ ಗೆಲ್ಸ್ಕೊಬರ್ತಕ್ಕಂಥ ಶಕ್ತಿ ಅವ್ರಿಗಿತ್ತು. ನನಗೂ ಕೂಡ ಅವರ ಆಶೀರ್ವಾದದಿಂದ, ತಂದೆಯವರ ಆಶೀರ್ವಾದದಿಂದ ಈ ತಾಲೂಕಿನಲ್ಲಿ 2ನೇ ಬಾರಿ ಶಾಸಕನಾಗಿದ್ದೀನಿ. ಖಂಡಿತವಾಗ್ಲೂ ಅವ್ರ ಹೆಸರು ಉಳಿತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಈ ತಾಲೂಕಲ್ಲಿ ಇನ್ನೂ ಕೂಡ ಅವ್ರ ಹೆಸರು ಅಜಮಾರಾಗಿ ಬೆಳೀಲಿ ಅಂತಲೂ ಕೂಡ ನಾನು ಹಾರೈಸ್ತೀನಿ. ಅಲ್ಲಿ ಕೂತು ನಾವು ಯೋಚನೆನ ನಾವು ಮಾಡ್ತೀವಿ. ಯಾಕಂದರೆ ಸರ್ಕಾರದಿಂದ ನಾವು ತರತಕ್ಕಂಥದ್ದಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅಭಿಮಾನಿಗಳು ಇರ್ತಕ್ಕಂಥದ್ದು. ಖಂಡಿತವಾಗ್ಲೂ ಅದನ್ನು ಮುಂದಿನ ದಿನಗಳಲ್ಲಿ ಯೋಚನೆಯನ್ನು ಮಾಡಿ ಅವ್ರ ಹೆಸರಿನಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ.